ಹೌದು, ಚಿಕ್ಕಬಳ್ಳಾಪುರ ನಗರದ ಜನತೆಯ ಹಣೆ ಬರಹ ಸರಿಯಿಲ್ಲ ಎನ್ನುವುದಕ್ಕೆ ಈ ರಸ್ತೆಯೇ ಉತ್ತಮ ನಿದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 16 ವರ್ಷಗಳೇ ಕಳೆದಿವೆ. ಆದರೆ ಈವರೆಗೂ ಈ ರಸ್ತೆಯ ದುರಸ್ತಿ ಮಾತ್ರ ಆಗಿಲ್ಲ. ಅದರಲ್ಲೂ ಏಷ್ಯಾದಂತಹ ಜಗತ್ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗುವ ಮಾರ್ಗವೂ ಇದೇ ಆಗಿದ್ದು, ವಾರದ ಕೊನೆಯಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ದಟ್ಟಣೆ ರಾಜಧಾನಿ ಬೆಂಗಳೂರನ್ನೇ ಮೀರಿಸುವ ರೀತಿಯಲ್ಲಿದೆ. ಆದರೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಹೊರತು ಈ ರಸ್ತೆಯ ಸ್ವರೂಪ ಮಾತ್ರ ಬದಲಾಗದಿರುವುದು ವಿಶೇಷ. ಇನ್ನು ಈ ರಸ್ತೆ ಹದಗೆಟ್ಟು ದಶಕಗಳೇ ಆಗಿದೆ, ಆದರೂ ದುರಸ್ತಿ ಆಗಿಲ್ಲ. ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆ ಮಾಡಲಾಗಿದೆಯೋ ಎಂಬ ಅನುಮಾನ ಮೂಡಿಸುವಷ್ಟರ ಮಟ್ಟಿಗೆ ಈ ರಸ್ತೆ ಹದಗೆಟ್ಟಿದೆ. ಈ ಹಿಂದೆ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ರಸ್ತೆಯ ದುರಸ್ತಿ ಮಾಡಿಸುವಂತೆ ಈ ಭಾಗದ ಜನರು ಹಲವು ಬಾರಿ ಮನವಿ ಮಾಡಿದ್ರು. ದುರಸ್ತಿ ಮಾಡುವ ಭರವಸೆ ನೀಡುತ್ತಲೇ ಅವರು ಮಾಜಿ ಆದ್ರ. ಆದರೆ ರಸ್ತೆ ದುರಸ್ತಿ ಕಾಣಲಿಲ್ಲ. ಈಗ ಶಾಸಕ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ಆದರೂ ಈ ರಸ್ತೆ ದುರಸ್ತಿ ಕಂಡಿಲ್ಲ. ಈ ಭಾಗದ ಜನರ ಹಣೆ ಬರಹವೂ ಬದಲಾಗಲಿಲ್ಲ. ಪ್ರಶಾಂತ್ ನಗರ ಆರಂಭದಿಂದ ಈ ರಸ್ತೆ ಸಂಪೂರ್ಣ ಹಾಳಾಗಿದೆ. ಈ ಮಾರ್ಗ ಈಶಾ ದೇವಾಲಯಕ್ಕೂ ಸಂಪರ್ಕ ಕಲ್ಪಿಸುವ ಕಾರಣ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಅತಿ ಹೆಚ್ಚು ವಾಹನ ದಟ್ಟಣೆ ಹೊಂದಿದೆ. ಡಾಂಬರು ಕಿತ್ತು ಬಂದು ಅಸ್ಥಿ ಪಂಜರದಂತಾಗಿರುವ ಈ ರಸ್ತೆಯಲ್ಲಿ ಬೈಕ್ ಸಂಚರಿಸಬೇಕಾದರೆ ಸೊಂಟ ನೋವು ಬರುವುದು ಗ್ಯಾರಂಟಿ. ಇನ್ನು ಕಾರುಗಳು ಈ ಮಾರ್ಗದಲ್ಲಿ ಸಂಚರಿಸಿದ್ರೆ ಅವುಗಳ ಪಾರ್ಟ್ಗಳು ಏವಿಯೋ ಇಲ್ವೋ, ಎಲ್ಲಿಯಾದರೂ ಓದ್ರಿ ಹೋಗಿವೆಯೋ ಎಂಬ ಸಂಶಯ ಚಾಲಕನಿಗೆ ಬರುವುದಂತೂ ಖಚಿತ. ಇಂತಹ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಆ ಭಾಗದ ಜನರ ಪಾಡು ಏನಾಗಿರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದ್ದ. ಈವರೆಗೆ ಈ ಭಾಗದ ಜನರ ಶಾಪಕ್ಕೆ ಮಾತ್ರ ತುತ್ತಾಗುತ್ತಿದ್ದ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಇದೀಗ ಪ್ರತಿನಿತ್ಯ ಬರುವ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳ ಜನತೆಯ ಶಾಪಕ್ಕೂ ತುತ್ತಾಗುವಂತಾಗಿದೆ. ಕಾರಣ ಈಶಾ ದೇವಾಲಯಕ್ಕೆ ಹೋಗುವವರು ಇದೇ ಮಾರ್ಗದಲ್ಲಿ ಸಂಚರಿಸಬೇಕಿದ್ದು, ಈ ಮಾರ್ಗದ ಉದ್ದಕ್ಕೂ ರಸ್ತೆಯ ಸ್ಥಿತಿ ಕಂಡು ಸ್ಥಳೀಯ ಶಾಸಕರಿಗೆ ಶಾಪ ಹಾಕುವುದು ಸಾಮಾನ್ಯವಾಗಿದೆ. ಇಂತಹ ಸ್ಥಿತಿಯಲ್ಲಿ ಈಗಲಾದರೂ ಶಾಸಕರು ಈ ರಸ್ತೆಯ ದುರಸ್ತಿಯತ್ತ ಗಮನ ಹರಿಸುತ್ತಾರಾ ಗೊತ್ತಿಲ್ಲ. ನಮಸ್ಕಾರ. ನಾನು ಈ ಒಂದು ಪ್ರಶಾಂತ್ ನಗರ ಮತ್ತು ದಿನ್ನೇಹೊಸಳ್ಳಿ ಮೇನ್ ರೋಡ್ ಬರ್ತಕ್ಕಂಥ ನಿವಾಸಿ. ನಾನು ಶಿಕ್ಷಕನಾಗಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ ಒಂದು ಸ್ಕೂಲಲ್ಲಿ. ನಂದು ಏನು ಪ್ರಾಬ್ಲಮ್ ಅಂದರೆ ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ತುಂಬ ಹದಗೆಟ್ಟಿದೆ, ಓಡಾಡೋಕ್ಕೆ ಆಗಲ್ಲ. ಮಳೆ ಬಂದ್ರಂತೂ ಮಕ್ಕಳು ಮುದುಕರು ಎಲ್ಲ ಬಿದ್ದು ಕೈಕಾಲು ಮುಟ್ಕೊಂಡಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಓಡಾಡಬೇಕಾದ್ರೆ ನಮ್ಮ ಬೆನ್ನು ನೋವು ಬಂದಿದೆ, ಸೊಂಟ ನೋವು ಬಂದಿದೆ. ಇನ್ನು ಯಾರ ಹತ್ರ ಹೇಳ್ಕೊಡೋದು? ಎಷ್ಟು ಸಾರಿ ನಾನು ವೀಡಿಯೋ ಮಾಡಿ ಜನಪ್ರತಿನಿಧಿಗಳಿಗೆಲ್ಲ ಹಾಕಿದ್ದೀನಿ, ಡೈರೆಕ್ಟಾಗಿ ಹಾಕಿದ್ದೀನಿ ಅವ್ರಿಗೆ. ಆದರೂ ಯಾರೂ ಇದ್ರ ಬಗ್ಗೆ ಕೇರ್ ತೊಗೊಳ್ತಾ ಇಲ್ಲ. ದಯಮಾಡಿ ಇವಾಗಿನ ಜನಪ್ರತಿನಿಧಿಗಳಾಗಿರ್ಬೋದು, ಇವಾಗಿನ ಪೌರ ಆಯುಕ್ತರಾಗಿರ್ಬೋದು, ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಸರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದು ಲೇಡೀಸ್ ಹಾಸ್ಟೆಲ್ ಇದೆ, ಅದರ ಆಪೋಸಿಟ್ಟೇ ಈ ರೀತಿ ಇದೆ. ಮತ್ತು ಈ ಒಂದು ಶನಿವಾರ ಭಾನುವಾರ ಆದರೆ ಸಾಕು, ಈಶಾ ಫೌಂಡೇಶನ್ನಿಂದ ಮತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಸುಮಾರು ಸಾವಿರಾರು ವೆಹಿಕಲ್ಗಳು ಈ ರೋಡಲ್ಲಿ ಓಡಾಡ್ತವೆ. ಬೇರೆಯವ್ರು ಬಂದು ನಮ್ಮ ರೋಡನ್ನು ನೋಡಿ ನಮ್ಮ ಚಿಕ್ಕಬಳ್ಳಾಪುರದ ಹೆಸರನ್ನ ಕೆಡ್ತಾ ಇದೆಯಲ್ಲ ಅಂತ ಬೇಜಾರಾಗುತ್ತೆ. ಇದನ್ನು ತಾವು ದಯವಿಟ್ಟು ಸರಿ ಮಾಡಿಸ್ಕೊಡ್ಬೇಕು. ಹೇಗಿದ್ರು ಮೊನ್ನೆ ನಾನು ಸುಮಾರು ಇದರಲ್ಲಿ ನೋಡಿದೆ, 30 ಕೋಟಿ ಏನೋ ಬಂದಿದೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತ. ನಮಗೆ ಖುಷಿ ಆಯಿತು, ಏನೋ ಒಂದು ಆಗುತ್ತೆ, ನಮ್ಮ ಒಂದು ಈ ರಸ್ತೆಗಳು, ಈ ನಮ್ಮ ನಗರ ಸುಂದರವಾಗುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ತುಂಬ ಹೆಸರುವಾಸಿ, ಇದು ಹೂಗಳು ಬೆಳೀತಾರೆ, ತುಂಬ ಚೆನ್ನಾಗಿದೆ. ನಾನು ತುಂಬ ಫೋಟೋಗ್ರಾಫರ್ ಕೂಡ. ನಾನು ಸುಮಾರು ನಮ್ಮ ಕೆರೆಗಳಾಗಿರ್ಬೋದು, ಹೂವಿನ ತೋಟಗಳಾಗಿರ್ಬೋದು ನಾನು ತೆಗೆದು ಬೆಂಗಳೂರಿಗೆ ನಮ್ಮ ಹಲವಾರು ಸ್ನೇಹಿತರಿದ್ದಾರೆ, ಅವ್ರು ಕಳಿಸಿದಾಗ ಅವ್ರು ಇಲ್ಲಿ ಬಂದು ಎಷ್ಟೋ ನೋಡಿ ಹೋಗಿದ್ದಾರೆ. ನಮ್ಮ ಕೆರೆಗಳನ್ನು, ನಮ್ಮ ಹೂವು ತೋಟಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ. ಸೊ ಈ ಥರ ನಮ್ಮ ಒಂದು ಚಿಕ್ಕಬಳ್ಳಾಪುರನ ನಾವು ಸುಂದರಗೊಳಿಸ್ಕೋಬೇಕು.
ಎಲ್ಲರೂ ಬಂದು ನೋಡಿದಾಗ ಇದು ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಅನಿಸ್ಕೋಬೇಕು ಅಂತ ನಾನು ದಯವಿಟ್ಟು ಈ ಜನಪ್ರತಿನಿಧಿಗಳು ಕೇಳ್ಕೊಳ್ತಿದ್ದೀನಿ. ಈ ಒಂದು ಕಾರ್ಯನ ಮಾಡಿಕೊಡಿ. ಈ ಒಂದು ದಿನ್ನೆಹೊಸಹಳ್ಳಿ ಅಂದರೆ ಲೇಡೀಸ್ ಹಾಸ್ಟೆಲ್ ಮುಂಭಾಗದಿಂದ ನಮ್ಮ ದಿನ್ನೆಹೊಸಹಳ್ಳಿ ರಸ್ತೆನ ಆದಷ್ಟು ಬೇಗ ದುರಸ್ತಿ ಮಾಡಿಕೊಡಿ, ಅದನ್ನು ರಿಪೇರಿ ಮಾಡಿಕೊಡಿ. ಕೇಳಿದ್ರಲ್ಲ ಈತನ ಆಕ್ರೋಶ. ಈ ಭಾಗದಲ್ಲಿ ಪ್ರತಿನಿತ್ಯ ಸಂಚರಿಸಿ ರಸ್ತೆ ದುರಸ್ತಿ ಕಾರಣದ ಕಾರಣ ಈತನ ಮಾತುಗಳು ಇಷ್ಟು ಘೋರವಾಗಿವೆ. ಆದರೆ ಮಾತುಗಳಲ್ಲಿಯೇ ಅಭಿವೃದ್ಧಿ ತೋರುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ಬಡಪಾಯಿ ಸಂತ್ರಸ್ತನ ಮಾತು ಕೇಳಿಸುತ್ತಾ ಗೊತ್ತಿಲ್ಲ. ಆದರೆ ಮಾತುಗಳು ಹೆಚ್ಚು ಕಾಲ ನಡೆಯುವುದಿಲ್ಲ. ಹಾಗಾಗಿ ಅಭಿವೃದ್ಧಿ ಸ್ವಲ್ಪವಾದರೂ ಬೇಕೇ ಬೇಕು. ಪ್ರಸ್ತುತ ನಗರೋತ್ಥಾನ ಅನುದಾನದಲ್ಲಿ ನಗರ ಹೊರವಲಯದ ರಸ್ತೆಗಳ ಅಭಿವೃದ್ಧಿಗೆ ಬಳಸಲು ಈಗಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ನಗರೋತ್ಥಾನ ಅನುದಾನದಲ್ಲಿ ದಿನ್ನೆಹೊಸಹಳ್ಳಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯಾಕೆ ಮುಂದಾಗುತ್ತಿಲ್ಲ ಎಂಬ ಈ ಭಾಗದ ಜನರ ಪ್ರಶ್ನೆಗೆ ಶಾಸಕರೇ ಉತ್ತರಿಸಬೇಕಿದೆ. 20 ವರ್ಷದಿಂದ ಈ ರಸ್ತೆ ತುಂಬ ಹದಗೆಟ್ಟಿದೆ. ಶಾಸಕರು ಯಾರು ಬಂದರೂ ಇದನ್ನು ರೆಡಿಪಡಿಸಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ಮಳೆಗಾಲ ಬಂದರೆ ಅಂತೂ ತುಂಬ ರೊಚ್ಚು ಧೂಳು, ಬೇಸಿಗೆಗಾಲ ಬಂದಾಗ ತುಂಬ ಕಷ್ಟ ಇದೆ. ಅಂಕು ಡೊಂಕು ಅದರಲ್ಲಿ ಬಿದ್ದಿದ್ದೀನಿ, ನಾನು ನನ್ನ ಮಗ ಬಿದ್ದಿದ್ದೀವಿ. ನಾವು ಬಿದ್ದು ಇಲ್ಲಿ ಗಾಯಪಡಿಸ್ಕೊಂಡು ಏನಪ್ಪ ನಮ್ಮ ಶಾಸಕರು ಈ ರಸ್ತೆಯಲ್ಲಿ ಒಬ್ಬರು ಹೆಚ್ಚಿಸ್ಕೊಳ್ತಾ ಇಲ್ಲ ಅಂಥೇಳಿ ತುಂಬ ದುಃಖಕರವಾಗದ್ದು. ಅಪ್ಪಿತಪ್ಪಿ ಇದು ಗರ್ಭಿಣಿ ಹೆಂಗಸ್ರು ಏನಾನ ಬಂದರೆ ಇಲ್ಲೇ ಡೆಲಿವರಿ ಆಗಿಬಿಡುತ್ತೆ ಸರ್, ಖಂಡಿತ. ಯಾಕೆಂದರೆ ಚಿಕ್ಕಬಳ್ಳಾಪುರ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಸರ್ ನಾವು ಬೇರೆ ಕ್ಷೇತ್ರಕ್ಕೆ ಹೋದಾಗ. ಯಾಕಂದರೆ ನಮ್ಮ ಮನೆಗೆ ನೆಂಟರು ಬಂದಾಗ ಏನಪ್ಪ ನಿಮ್ಮ ಶಾಸಕರು ಯಾರು ಇಲ್ಲಿ ಸರಿ ಇಲ್ವಾ ಅಂತಾರೆ, ನೋವಾಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ನನಗೆ ಹೇಳ್ಕೊಳ್ಳೋಕ್ಕೆ. ಈಶಾ ಫೌಂಡೇಶನ್ ಇದೆ ಇಲ್ಲಿ, ನಂದಿ ಹತ್ರದಲ್ಲೇ ಇದೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ಜನರು ಇದೇ ರೋಡಲ್ಲಿ ಈಶಾ ಫೌಂಡೇಶನ್ಗೆ ಹೋದಾಗ ನಾವೇ ಇಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಧೂಳು ಸರ್, ತುಂಬ ಧೂಳು ಸರ್. ಅಮೇರಿಕಾ ಫಾರಿನ್ಗೆ ಹೋಗ್ಬಿಟ್ರೆ ಒಂದು ಎಲೆ ಸಿಗೋದಿಲ್ಲ ಸರ್ ರಸ್ತೆಯಲ್ಲಿ. ಅದು ಹೋಗಿ ನೋಡ್ಕೊಬರಲಿ ಸರ್ ಇವರೆಲ್ಲ, ಗೌರ್ಮೆಂಟಿಂದ ಶಾಸಕರು ಇವರೆಲ್ಲ ಹೋಗಿ ಬಂದು ಒಂದು ಸರಿ ನೋಡ್ಕೊಬರಲಿ. ಬೇರೆ ಕಂಟ್ರಿಗೆ ಹೋದರೆ ಸರ್ ಒಂದು ಧೂಳು ಇರೋದಿಲ್ಲ. ಅದರಲ್ಲಿ 1% ಮಾಡಲಿ ಸರ್ ಇವರು, ಬೇರೆ ಬೇಡ, 1% ಆಗ ನಾವು ಆರೋಗ್ಯವಾಗಿರ್ತೀವಿ. ನಮಗೂ ಒಳ್ಳೆಯ ಆಯುಸ್ಸು ಸಿಗುತ್ತೆ ಸರ್. ಅರ್ಧ ಈ ಧೂಳು ಕುಡ್ದ ಆಯುಸ್ಸು ಆರೋಗ್ಯ ಎಲ್ಲ ಕಟ್ಟಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ 36 ಕೋಟಿ ಏನು ಬಿಡುಗಡೆ ಆಗಿದೆ ಅದರಲ್ಲಿ ನಿಮ್ಮ ಕಾಲಕ್ಕೆ ಬೇಡ್ಕೊಳ್ತೀವಿ. ಈ ಸರಿ ನಮಗೆ ಈ ಅನುದಾನ ಬಿಡುಗಡೆ ಮಾಡಿಕೊಡಿ. ದಿನ್ನೆಹೊಸಹಳ್ಳಿ ರಸ್ತೆ ಆಯ್ತಾ, ನೀವು ತೆರೆದು ನೋಡ್ಬೇಕು ಸರ್. ಇಲ್ಲಾಂದರೆ ಒಂದು ಸರಿ ನೀವು ಬಂದು ನೋಡ್ಕೊಂಡೋಗಿ ಶಾಸಕರ. ಇಲ್ಲಾಂದರೆ ತುಂಬ ನಾವೇನು ಓಟ್ ಹಾಕೋದಿಲ್ವಾ ಸರ್? ನಾವು ಓಟ್ ಹಾಕೋದಿಲ್ವಾ? ಹಾಗಾದ್ರೆ ನಿಮ್ಗೆ ಓಟ್ ಬೇಕಾಗಿಲ್ವಾ? ಅಲ್ಲಿಗೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ನಮಗೇನು ಅಧಿಕಾರನೇ ಇಲ್ವಾ ಸರ್? ಕುಡಿಯೋ ನೀರು ವ್ಯವಸ್ಥೆ, ನಾವು ರೋಡು, ರಸ್ತೆ, ನೀರು ಇಷ್ಟೇ ಸರ್ ಕೇಳೋದು, ಇನ್ನೇನು ಕೇಳೋದಿಲ್ಲ ನಿಮ್ಮ ಮನೆಗೆ ಬಂದು ನಾವು. ಹಾಗಾಗಿ ನೀವು ಇದನ್ನು ನಮಗೆ ಸರಿಪಡಿಸ್ಕೊಡ್ಬೇಕು. ದಯವಿಟ್ಟು ನೀವು ಇದನ್ನು ಮಾಡಿದ್ರೆ ನೀವು ಶಾಸಕರು ಅನ್ಸ್ಕೊಳ್ತೀರಾ. ಇಲ್ಲಾಂದರೆ ನೀವು ಶಾಸಕರು ಅನ್ನೋಕ್ಕೆ ಅನ್ಲಾಯಕ್ ಸರ್. ಅವರು ಮಾಡಲಿಲ್ಲ, ನೀವು ಮಾಡಲಿಲ್ಲ ಅಂತಂದರೆ ನೀವು ದಯವಿಟ್ಟು ನಿಮಗೆ ಅಧಿಕಾರಕ್ಕೆ ಅವರು ನಾವು ಓಟ್ ಹಾಕಿ ನಾವು ಚಪ್ಪಲಿಯಲ್ಲಿ ನಾವೇ ಹೊಡ್ಕೋಬೇಕು. ನಿಮಗೆ ಶಾಸಕರಾಗಿ ನಿಮಗೆ ಅನ್ಲಾಯಕ್ಕೂ ನೀವು. ಇದಂತೂ ಖಂಡಿತ. ಯಾರು ಹೇಳ್ತಾ ಇದ್ದಾರೋ ಇಲ್ಲೋ ಅಲ್ಲ, ಅಷ್ಟು ನೋವಾಗ್ತಾ ಇದೆ ನಮಗೆ. ಯಾಕಂದ್ರೆ ಬಿದ್ದಿದ್ದೀವಿ. ಅದೇ ನೀವು ಯಾರೋ ನಿಮ್ಮ ಮನೆ ನಿಮ್ಮ ಕುಟುಂಬದವ್ರು ಬಿದ್ದಿದ್ರೆ, ಗಾಯ ಆಗಿದ್ರೆ ಅವಾಗ ನಿಮ್ಗೆ ಗೊತ್ತಾಗ್ತಾಯಿತ್ತು. ಯಾಕಂದ್ರೆ ನಾವು ಬಿದ್ದಿರೋ ನಮಗೆ ಗೊತ್ತಾ ನೋವು ಕಷ್ಟ. ಆಯಿತಾ ಸರ್? ದಯವಿಟ್ಟು ಇದನ್ನು ಹೆಚ್ಚಿಕೊಡ್ಕೊಳ್ಳಿ ಸರ್. ಸುಧಾಕರ್ ಅವರು ಇದ್ದರು, ಇದೇ ಏನಿದೆ 4ನೇ ವಾರ್ಡು 6ನೇ ವಾರ್ಡು 2ಕ್ಕೂ ಮಧ್ಯದಲ್ಲಿದೆ. ಆ ಶಾಸಕರು ನಮಗೆ ಬರಲ್ಲ ಅಂತ ಅವ್ರು ಹೇಳ್ತಾರಂತೆ, ಇವರು ಹೇಳ್ತಾರೆ. ಈ ಕೌನ್ಸಿಲರ್ ಇಟ್ಕೊಂಡು ನನಗೆ ಬರಲ್ಲ ಅಂತಾರೆ. ಮುನ್ರಾಜ್ ಅವರು ನನಗೆ ಸೇರಲ್ಲ ಅಂತಾರೆ, ಗಜನ್ ಅವ್ರು ನನಗೆ ಸೇರಲ್ಲ ಅಂತಾರೆ. ಮಧ್ಯದಲ್ಲಿ ನಾವು ಓಟ್ ಹಾಕಿ ನಾವು ಓಡಾಡೋ ರಸ್ತೆಯಲ್ಲಿ ಅವನ ಕಾಲು ಹಿಡಿಬೇಕು, ಇವನ ಕಾಲು ಹಿಡಿಬೇಕು, ಯಾವನು ಮಾಡಲಿಲ್ಲ ಇದು. ಹಾಗಾಗಿ ನೀವಾದ್ರು ಹೆಚ್ಚಿಕೊಂಡು ಈ ರಸ್ತೆನ ರೆಡಿ ಮಾಡಿದ್ರೆ ನಿಮಗೆ 100% ಓಟ್ ಖಂಡಿತ ಬೀಳುತ್ತೆ. ಇಲ್ಲ ಅಂತಂದ್ರೆ ಬನ್ನಿ ಸರ್, ಇಲ್ಲಿ ಮುಂದೆಗಡೆ ವಾರ್ಡ್ನಲ್ಲಿ ಕೋಟ್ರಸ್ ಏರಿಯಾದಲ್ಲಿ ಎಷ್ಟು ಕ್ಲೀನಾಗಿ ಅವರು ಪ್ರತಿಯೊಂದು ಸರಿನೂ ಅಲ್ಲಿ ರಸ್ತೆ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಳ್ತಾರೋ ಗೊತ್ತಾ? ನೀವು ಇಲ್ಲಿ ಬನ್ನಿ ನೋಡಿ ಒಂದು ಸರಿ ರಸ್ತೆನ, ಏನು ನೀಟ್ನೆಸ್ ಇಲ್ಲ ಸರ್. ದಯವಿಟ್ಟು ಹೆಚ್ಚಿಸ್ಕೊಳ್ಬೇಕು ಸರ್. ಬಂದು ನೀವು ಇದನ್ನು ಸರಿಪಡಿಸಿಕೊಡ್ಬೇಕು. ಒಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರ ಸಮಸ್ಯೆಯಾಗಿರುವ ದಿನ್ನೆಹೊಸಹಳ್ಳಿ ರಸ್ತೆಯ ದುರಸ್ತಿ ಮಾಡಿಸಲು ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಲಿದ್ದಾರಾ, ಇಲ್ಲವೇ ಮಾತುಗಳಲ್ಲಿಯೇ ಕಾಲ ಕಳೆಯಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದ್ದು, ಈ ರಸ್ತೆಯ ದುರಸ್ತಿ ಮಾಡಿಸಲು ಶಾಸಕರು ಗಮನ ನೀಡದಿದ್ದರೆ ಈ ಭಾಗದ ಜನರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.